ಜಪಾನ್ ಈಸ್ ಟರ್ನಿಂಗ್ ಫುಡ್ ಸ್ಟೆಪ್ ಇಂಟು ಎಲೆಕ್ಟ್ರಿಸಿಟಿ. ಈ ವರ್ಡ್ ಅಂತೂ ತುಂಬಾನೇ ಕೇಳಿರ್ತೀರಾ. ಹಲೋ ಗಾಯ್ಸ್, ಬೆಳಗ್ಗೆ ರಾಯರ ದರ್ಶನ ಮಾಡ್ಕೋರಿ ಎಲ್ಲರೂ. ರಾಯರ ಪ್ರಸಾದ. ಇವಾಗ ಜಸ್ಟ್ ಶಾಪ್ ಕಡೆ ಬಂದಿದ್ದೀವಿ ನಾವು. ಜಪಾನ್ ಈಸ್ ಟರ್ನಿಂಗ್ ಫುಡ್ ಸ್ಟೆಪ್ ಇಂಟು ಎಲೆಕ್ಟ್ರಿಸಿಟಿ. ಈ ವರ್ಡ್ ಅಂತೂ ತುಂಬಾನೇ ಕೇಳಿರ್ತೀರಾ. ಇತ್ತೀಚೆಗೆ ಭಾಳ ಟ್ರೆಂಡಲ್ಲಿರುವಂಥದ್ದು. ಏನು ಇದರ ಅರ್ಥ ಅಂದರೆ ನಡೆಯೋದ್ರ ಮೂಲಕ ಕರೆಂಟ್ನ ಉತ್ಪಾದನೆ ಮಾಡೋದು ಅಂತ ಅರ್ಥ. ಅಂದರೆ ರೋಡ್ ಮೇಲೆ ಸುಮ್ಮನೆ ನಡೀತಾ ಇರ್ತೀವಿ, ಅಲ್ಲೇ ಕರೆಂಟ್ ಉತ್ಪಾದನೆ ಆಗುತ್ತೆ, ಅಲ್ಲೇ ಎಲ್ಲ ಕಡೆ ಕರೆಂಟ್ ಸಪ್ಲೈ ಆಗುತ್ತೆ. ಈ ಒಂದು ಟೆಕ್ನಾಲಜಿನ ಜಪಾನಲ್ಲಿ ಮೊದಲ ಬಾರಿಗೆ ಹಿಡಿಯಲಾಗಿದೆ. ಆಲ್ಮೋಸ್ಟ್ ಬಂದು ಭಾಳ ದಿವಸ ಆಯ್ತಂತೆ. ಇದು ನಾನು ಸ್ವಲ್ಪ ಸ್ಟಡಿ ಮಾಡಿದ್ರ ಪ್ರಕಾರ, ನನ್ನ ಪ್ರಕಾರ ಈ ಟೆಕ್ನಾಲಜಿ ಬಂದರೆ ಭಾಳ ದಿವಸ ಆಗಿದೆ ಅಷ್ಟೇ. ಇತ್ತೀಚೆಗೆ ಭಾಳ ಟ್ರೆಂಡ್ ಆಗಿದೆ ಅಷ್ಟೇ. ಟೆಕ್ನಾಲಜಿ ಹೇಗೆ ಅಂದರೆ ಜಾಸ್ತಿ ಖರ್ಚು ಬೀಳಲ್ಲ, ಇದಕ್ಕೆ ಅಷ್ಟೇನು ಖರ್ಚು ಬೀಳಲ್ಲ. ಕಡಿಮೆ ಖರ್ಚಲ್ಲಿ ಕರೆಂಟ್ ಉತ್ಪಾದನೆ ಮಾಡುವಂತಹ ಟೆಕ್ನಾಲಜಿ ಇದು ಇಕೋ ಫ್ರೆಂಡ್ಲಿ ಆಗಿದೆ. ಇತ್ತೀಚೆಗೆ ಇದನ್ನೇ ತುಂಬ ಕ್ಯಾಪ್ಷನ್ಗಳಾಗಿ ಬಳಸೋ ಥರ ಆ್ಯಸ್ ಎ ಮೀಮ್ ಆಗಿನೂ ಬಳಸ್ತಾ ಇದ್ದಾರೆ. ಯಾಕೆಂದ್ರೆ ಗೊತ್ತಿಲ್ಲ, ನನಗಂತೂ ಈ ಟೆಕ್ನಾಲಜಿ ಇಷ್ಟ ಆಯಿತು. ನನ್ನ ಪ್ರಕಾರ ನನಗೆ ಇಷ್ಟ ಆಗಿದೆ. ನಿಮಗೇನು ಅನಿಸುತ್ತೋ ಕಮೆಂಟಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲ ಕೆಲಸ ಮುಗಿಸಿ ಇವಾಗ ಜಸ್ಟ್ ಮನೆಗೆ ಬಂದೀವಿ. ಬೆಳಗ್ಗೆನೇ ಊಟ ಆಗಿತ್ತಲ್ಲ, ಇವತ್ತು ಮಧ್ಯಾಹ್ನ ಏನೂ ಇಲ್ಲ ಊಟದ್ದು. ಟೀ ಟೈಮ್ ರಾತ್ರಿ ಆಯಿತು. ಇಷ್ಟ ರೀ ಇವತ್ತಿನ ಬ್ಲಾಗ್.